ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಒಂದು ಕತೆ ಹೇಳ್ತೀನಿ, ಕ್ಷಮಿಸಿ. ಇದು AI ಮೂಲಕ ತೋರಿಸಿರುವಂತಹ ಕಟ್ಟುಕತೆ ಅಲ್ಲ, ಒಂದು ನೈಜ ಆಧಾರಿತ ಸ್ಟೋರಿ. ಇದೇ ಕರ್ನಾಟಕದಲ್ಲಿ ನಡೆದಿದ್ದು. ಈಗಲೂ ಅರೆ ಹುಚ್ಚ ಬದುಕಿಯೇ ಇದ್ದಾನೆ. ಯಾರು ಇದುವರೆಗೆ ಆತನನ್ನು ಹೊಡೆದು ಹಾಕೇ ಇಲ್ಲ. ಸುಮಾರು 20ರಿಂದ 25 ವರ್ಷಗಳ ಹಿಂದೆ ಈ ಹುಚ್ಚನಿಗೆ ಅದು ಹೇಗೋ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ಬಿಡುತ್ತೆ. ಕಲಬುರಗಿಯ ಒಂದು ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೂಡ ಆಗ್ತಾನೆ. ಹಿಂದೂಗಳ ಪವಿತ್ರ ಸ್ಥಳ ಧರ್ಮಸ್ಥಳದಲ್ಲಿಯೇ ಮದುವೆಯೂ ಆಗ್ತಾನೆ. ನಂತರ ರೈಫಲ್ ಶೂಟಿಂಗ್ ತರಬೇತಿಗೆ ಅಂತ ಈತ ಒಮ್ಮೆ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರು ಬಂದವನಿಗೆ ಇಸ್ಲಾಮಿಕ್ ಭಯೋತ್ಪಾದಕರ ಪರಿಚಯ ಆಗತ್ತೆ. ಇಬ್ಬರು ಸಹಚರರ ಜೊತೆ ಸೇರಿಕೊಂಡು ಕೊನೆಗೆ ಇಸ್ಲಾಮಿಕ್ ಭಯೋತ್ಪಾದಕರ ಅಣತಿಯಂತೆಯೇ 2 ಬಾಂಬುಗಳನ್ನು ಇಟ್ಟಿದ್ದ. ಬಾಂಬಿಟ್ಟು STD ಬೂತ್ ಮೂಲಕ ವಿಧಾನಸೌಧದ ಠಾಣೆಗೆ ಫೋನ್ ಮಾಡಿ ವಿಷಯ ಬಾಂಬಿಟ್ಟಿರೋದಾಗಿ ಸ್ವತಃ ಹೇಳ್ಕೊಂಡಿದ್ದ. ಆದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಆ ಕ್ರೈಮ್ನಲ್ಲಿ ಒಂದು ತಪ್ಪನ್ನು ಮಾಡಿಬಿಡ್ತಾನೆ. ಫೋನ್ ಮಾಡಿದವನು ಆ ಬೂತ್ನಲ್ಲೇ ಹೆಲ್ಮೆಟ್ ಮರೆತು ಹೋಗ್ಬಿಟ್ಟ. ಎಂಥ ಮೂರ್ಖ ಅಂದರೆ, ಆ ಒಂದು ಹೆಲ್ಮೆಟ್ ತಗೊಂಡು ಹೋಗೋದಕ್ಕೆ ಅಂತ ಮತ್ತೆ ಬೂತ್ ಬಳಿ ಬಂದಿದ್ದ. ಆಗ ಬೂತ್ ಮಾಲೀಕರು ಅವನ ಗಾಡಿ ನಂಬರ್ ಬರ್ಕೊಂಡು ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರ ಕೈಗೆ ಸಿಕ್ಕಿ ಹಾಕೊಳ್ತಾನೆ. ಹೀಗೆ ಬಾಂಬ್ ಇಟ್ಟು ಸಮಾಜದ ಸ್ವಾಸ್ಥ್ಯ ಕೆಡಿಸಿದಂತಹ ಆ ಮೆಂಟಲ್ ಅಣ್ಣಂಗೆ ಮುಂದೆ ಇಸ್ಲಾಮಿಕ್ ಜಿಹಾದಿಗಳ ಪರಿಚಯ ಆಗತ್ತೆ. ಅಲ್ಲದೆ ಹಿಂದೂ ಹೋರಾಟಗಾರನ ವೇಷದಲ್ಲಿದ್ದಂಥ ರೌಡಿ ಶೀಟರ್ಗೂ ಪರಿಚಯ ಆಗತ್ತೆ. ಈ ಇಬ್ಬರಿಗೆ ಇಸ್ಲಾಮಿಕ್ ಸಂಘಟನೆಗಳಿಂದ ಒಂದು ದೊಡ್ಡ ಡೀಲ್ ಬರುತ್ತೆ. ಕರ್ನಾಟಕದಲ್ಲಿ ಒಂದು ಹಿಂದೂಗಳ ಪವಿತ್ರ ಕ್ಷೇತ್ರ ಇದೆ, ಹೇಗಾದರೂ ಮಾಡಿ ಅದರ ಹೆಸರನ್ನು ಕೆಡಿಸಬೇಕು. ನಿಮಗೆ ಎಷ್ಟು ಹಣ ಬೇಕೋ ಅದನ್ನು ನಾವು ತಲುಪಿಸ್ತೀವಿ, ನೀವು ಹಿಂದೂಗಳನ್ನು ರೊಚ್ಚಿಗೆಬ್ಬಿಸಿ ದೇವಸ್ಥಾನದ ಹೆಸರನ್ನು ಹಾಳು ಮಾಡಿ ಅಂತ. ಆ ಇಬ್ಬರ ಹೆಸರನ್ನು ನಾನು ಇದುವರೆಗೂ ಹೇಳಲೇ ಇಲ್ಲ, ಆದರೆ ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ. ಅದರಲ್ಲಿ ಆ ರೌಡಿ ಶೀಟರ್ ಧರ್ಮಸ್ಥಳಕ್ಕೆ ಹೋಗಬೇಡಿ, ನಾನೇ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ ಅಂತ ಕೋಟಿ ಹಣ ಖರ್ಚು ಮಾಡಿ ಮನೆ ಕಟ್ಟಿಸ್ತಾ ಇದ್ದಾನೆ. ಇದರ ಜೊತೆಗೆ ಕೈ ಜೋಡಿಸಿದಂಥ ಇನ್ನೊಂದು ಎಳಸು ಜಿಹಾದಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ತಿದ್ದವನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ ದುಡ್ಡೇ ಬೇಡ ಅನ್ನುವಷ್ಟು ಬೆಳೆದು ಬಿಟ್ಟಿದ್ದಾನೆ. ಅದು ಬಿಡಿ, ಈಗ ಧರ್ಮಸ್ಥಳದ ಕೇಸಿನ ಒಂದು ದೊಡ್ಡ ಬ್ರೇಕಿಂಗ್ ವಿಷಯ ಇದೆ. ದಯವಿಟ್ಟು SIT ಅಧಿಕಾರಿಗಳು ಗಿರೀಶ್ ಮಟ್ಟಣ್ಣನವರ ತೋಟಕ್ಕೆ ಹೋಗಿ ಹುಡುಕಾಟ ನಡೆಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಆತುರದಲ್ಲಿ SIT ನಿರ್ಮಿಸಿ ಸಿದ್ದರಾಮಯ್ಯನವರೇ ಆದಷ್ಟು ಬೇಗ ಗಿರೀಶ್ ಮಟ್ಟಣ್ಣನವರ ತೋಟದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಬೇಡಿ. ಯಾಕಂದರೆ ಗಿರೀಶ್ ಮಟ್ಟಣ್ಣನವರ ತೋಟದಲ್ಲಿ ತಲೆಬುರುಡೆಗಳು ಹೂತಿಟ್ಟಿದ್ದು ಪತ್ತೆಯಾಗಿದೆ. ಅದನ್ನು ಹಂದಿಗಳು, ಮುಳ್ಳು ಹಂದಿಗಳು, ಹೈನಾ ಹಾಗೂ ಉಡ ಇವೆಲ್ಲ ಸೇರಿಕೊಂಡು ಭೂಮಿಯಿಂದ ತೆಗೆದು ಒಡೆದು ಹಾಕ್ಬಿಟ್ಟಿದೆ. ನೋಡಿ, ಇದ್ಯಾವುದನ್ನು ನಾನು ಸಾಕ್ಷಿ ಇಲ್ಲದೆ ಮಾತಾಡ್ತಾ ಇಲ್ಲ ಸ್ವಾಮಿ. ಜೋಬಲ್ಲಿ ಮೊಬೈಲ್ನಲ್ಲಿ ಸಾಕ್ಷಿದೆ ನೋಡಿ ಅಂತ ಭಾಷಣ ಹೊಡಿತಾ ಇಲ್ಲ. ಇದು ಸತ್ಯ. ಇದನ್ನು ಸ್ವತಃ ಮಟ್ಟಣ್ಣನವರೇ ಒಪ್ಕೊಂಡಿದ್ದಾರೆ. ಹಂದಿಗಳು, ಮುಳ್ಳು ಹಂದಿಗಳು ಮತ್ತೆ ಉಡ ಏನಿದೆಯಲ್ಲ, ಉಡ ಮತ್ತೆ ಮುಳ್ಳು ಹಂದಿಗೆ ನನಗೂ ಕೂಡ ಗೊತ್ತಿರೋ ಹಂಗೆ ನಮ್ದು ತೋಟ ಇದೆ ಅಲ್ಲ, ಅವು ಎಲ್ಲ ಏನಂತ ತಲೆ ಬುರುಡೆ ಅಂದ್ರೆ ಬಹಳ ಇಷ್ಟ ಅವಕ್ಕೆ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವ್ರಲ್ಲ ನಿಂದು? ಅದರಲ್ಲಿನೂ ಕೂಡ ಕೊಳಿತಾ ಇರುವಂತಹ ಶವದ್ದು ತಲೆ ಬುರುಡೆ ಅಂದ್ರೆ ಅವು ಕಚ್ಕೊಂಡು ನಮ್ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ 5 ಫೀಟ್ ಆಳದಲ್ಲಿ ಇದ್ರು ಕೂಡ ಆ ಕಾಡ ಹಂದಿ ಇರ್ಬೋದು, ಮುಳ್ಳು ಹಂದಿ ಆಗ್ಲಿ, ಅದನ್ನ ಕೆದಕಿ ತಲೆ ಬುರುಡೆನ ಕಚ್ಕೊಂಡು ಹೋಗ್ತವೆ. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಆನಂತರ ಹೈನಾ ಕೂಡ ಇದೆ. ನಮ್ ಕಡೆ ಏನಂತಾರೆ, ಕಿರ್ಬ ಅಂತಾರೆ, ಕತ್ತೆ ಕಿರ್ಬ ಅಂತ ಹೇಳಿ. ಅವಕ್ಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ. ನನ್ನ 30 ವರ್ಷದ ಜೀವನದಲ್ಲಣ್ಣ ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಅವುಗಳು ಏನು ಮನುಷ್ಯನ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಪಕ್ಕೆಲುಬು ಕೈ ಕಾಲದ ಇಷ್ಟೇ ಇರ್ತದೆ, ಅವು ಸೌದು ಹೋಗಿರ್ತದೆ. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಇದನ್ನು ಕೇಳಿದ ಮೇಲೆ ನಾನು ಮೊದಲು ಹೇಳಿದ್ದ ಹುಚ್ಚ ಇವರೇ ಅಂದ್ಕೊಂಡ್ರೆ ನಾನು ಜವಾಬ್ದಾರಳಲ್ಲ. ಈಗಲೇ ಹೇಳ್ಬಿಡ್ತೀನಿ,
ಆಯ್ತಾ? ಈತ ಮನುಷ್ಯ ಅಥವಾ ಊಸರವಳ್ಳಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಗಂಟೆಗೊಂದು ಹೇಳಿಕೆ ಕೊಡ್ತಾನೆ. ಈಗ ತಲೆಬುರುಡೆಗೆ ಉಡಾ ಹಂದಿ ಅಂತ ಕತೆ ಹೊಡಿತಾ ಇದ್ದಾನೆ. ಇದರಿಂದ ನೆಕ್ಸ್ಟ್ ಇನ್ಸ್ಪೈರ್ ಆಗುವಂಥ ಯೂಟ್ಯೂಬರ್ ಸಮೀರ್ ಜನ ಹೆಂಗಾಗಿದ್ದಾರೆ ಅಂದರೆ, ಆ ಜಿಹಾದಿ ಹೇಳೋದೆಲ್ಲ ಕರೆಕ್ಟ್, ಅವನ ವಿರುದ್ಧ ಮಾತಾಡೋರೆಲ್ಲ ಸುಳ್ಳು. ರೀ ಸ್ವಾಮಿ, ಆತ ಅದೆಷ್ಟು ಹಸಿ ಸುಳ್ಳು ಹೇಳ್ತಾನೆ ಅಂತ ನೋಡ್ಬೇಡಿ ನೀವೇ. ಅಂಡ್ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾನೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡದ್ ನಿಮ್ಗೆ ಯಾರು ಹೇಳಿದ್ರು? ಗರ್ಭಕೋಶದ ಕ್ಯಾನ್ಸರ್ ಇತ್ತು, ಆ ನೋವನ್ನ ತಾಳಲಿಕ್ಕಾಗದೆ. ಅಲ್ಲ ಗುರು, ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ? ಅಂಡ್ ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತೋಗ್ಬಿಡ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡದ್ ನಿಮ್ಗೆ ಯಾರು ಹೇಳಿದ್ರು? ನೀವೇ ಹೇಳಿದ್ರಲ್ಲ ಸರ್, ಇವಾಗ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ, ವಾರಿಜಾ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ವಾರಿಜಾ ಮೇಡಮ್, ವಾರಿಜಾ ಕುಟುಂಬದವ್ರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು. ಕೇಳಿ, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು. ಆ ನೋವನ್ನ ತಾಳಲಿಕ್ಕಾಗದೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ತಾರೆ. ತಾನೇ ಅತಿ ಬುದ್ಧಿವಂತಂತ ಪೋಸ್ಟ್ ಕೊಡ್ತಾನೆ. ಇದು ನಮ್ಮವರು ಶೇರ್ ಮಾಡ್ತಾರೆ. ಪೂರ್ತಿ ವಿಡಿಯೋ ನೋಡಿದ ನಾವು ಇದೆಲ್ಲಿ ಹೇಳಿದ್ರು ವಸಂತ್ ಗಿಳಿಯರ್ ಅಂತ ನೋಡಿದ್ರೆ ಅಸಲಿ ವಿಡಿಯೋ ಇದು. ಅಂದರೆ ತನಗೆ ಬೇಕಾಗಿದ್ದನ್ನು ಬೇಕಾದ ರೀತಿಯಲ್ಲಿ ಎಡಿಟ್ AI ಮಾಡಿಕೊಂಡು ಜನರನ್ನ ರೊಚ್ಚಿಗೇಳಿಸಿ ದಾರಿ ತಪ್ಪಿಸುವಂಥ ಕೆಲಸವನ್ನ ಸುಪಾರಿ ತಗೊಂಡು ನೀಟಾಗಿ ಮಾಡ್ತಿದ್ದಾನೆ ಸಮೀರ್ಗೆ ಬೇಕಾಗಿದ್ದು ಏನು ಗೊತ್ತಾ? ಇದು ನೋಡಿ. ಜಮೀರ್ ನಿನಗೇನಾಗ್ಬೇಕು? ಜಮೀರ್ ಕೊಟ್ಟೆ ಇಟ್ಕೊಂಡು ನೀನು ಅವನ ಮನೆಗೆ ಹೋಗ್ಬೇಕು. ಇಲ್ಲಿಗೆ ತಿಕ್ಕೋಲಕ್ ಬಂದ್ಯಾ? ಇಲ್ಲಿ ಬರ್ಬೇಕಾ? ಅವರ ಮನೆಗೆ ಹೋಗ್ಬೇಕು. ಈಗೇನು ಧರ್ಮಸ್ಥಳ ಆಟ ಆಡೋ ಸತ್ತಂತೆ ಅನ್ಕೊಂಡಿದ್ಯಾ? ಇಲ್ಲಿ ಆ ಸಮೀರನ ಫೋಟೋ ಹಿಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದಾರಲ್ವಾ, ಇವರಲ್ಲಿ ಎಷ್ಟು ಜನಕ್ಕೆ ಆ ಕೇಸ್ ಬಗ್ಗೆ ಗೊತ್ತು? ಚಾರ್ಜ್ ಶೀಟ್ ಓದಿದಾರ? ಯಾವುದಾದ್ರೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದಾರ? ಖಂಡಿತ ಇಲ್ಲ. ಇವರಿಗೆ ತಿರುಬೋಕಿ ಶೋಕಿ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋ ಶೋಕಿ. ಅವನಿಗೂ ಅದೇ ಬೇಕಾಗಿತ್ತು. ನಿಮ್ಮನ್ನ ಧರ್ಮಸ್ಥಳಕ್ಕೆ ಹೋಗದಂತೆ ಮಾಡ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಸೌಜನ್ಯ ಕೇಸ್ನಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು, ಒಂದು ಹೊಸ ಕ್ಯಾರೆಕ್ಟರನ್ನು ಇದರ ಒಳಗೆ ತರ್ತಾರೆ. ಸಾವಿರ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತಾರೆ. ಇಡೀ ಹಿಂದೂ ಸಮುದಾಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಚರ್ಚೆ, ಅನುಮಾನವನ್ನು ಹುಟ್ಟು ಹಾಕ್ತಾರೆ. ಎಕ್ಸಾಕ್ಟ್ ಅಲ್ಲಿ ಅವರಿಗೆ ಅಸ್ಥಿಪಂಜರ ಸಿಗೋದು ಮುಖ್ಯ ಆಗಿರಲಿಲ್ಲ. ಕ್ಷೇತ್ರದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದಷ್ಟೇ ಮುಖ್ಯ ಆಗಿತ್ತು. ಯಾವಾಗ ಇದರ ಹಿಂದೆ ದೊಡ್ಡ ಪಿತೂರಿ ಇದೆ ಅಂತ ಗೊತ್ತಾಯಿತು, ಕೂಡಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಅರುಣ್ ಕುಮಾರ್, ತುಂಬಾ ಪ್ರಾಮಾಣಿಕ ಹಾಗೂ ಖಡಕ್ ಅಧಿಕಾರಿ, ಇವರು ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅನಾಮಿಕ ಭೀಮನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಅಂತ. ಈ ವಿಷಯ ಎಲ್ಲೂ ಕೂಡ ಬಂದಿಲ್ಲ. ಯಾವಾಗ ಅರುಣ್ ಕುಮಾರ್ ಮಂಪರು ಪರೀಕ್ಷೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು, ಈ ಗ್ಯಾಂಗ್ ಅಲರ್ಟ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ಸೋಮವಾರ ಕೋರ್ಟ್ನಲ್ಲಿ ಮಂಪರು ಪರೀಕ್ಷೆಯ ವಿಚಾರಣೆ ಇತ್ತು. ಆದರೆ ಅದರ ಹಿಂದಿನ ದಿನವೇ ಸರ್ಕಾರ ತರಾತುರಿಯಲ್ಲಿ SITಗೆ ಈ ಪ್ರಕರಣವನ್ನು ಕೊಟ್ಟು ಬಿಡುತ್ತೆ. ಅರುಣ್ ಕುಮಾರ್ ಅವರ ಕೈಯಲ್ಲಿದ್ದಂಥ ಕೇಸ್ ನೇರವಾಗಿ SITಗೆ ಬಂದಿತ್ತು. ಯಾಕೆ ಅನ್ನೋದನ್ನು ಯೋಚನೆ ಮಾಡಿ. ಇದು ನಾವು ನೀವು ಅಂದ್ಕೊಂಡಂಗೆ ಇಲ್ಲ. ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆ. ಒಂದು ಸಲ ಥಿಂಕ್ ಮಾಡಿ, ಆ ಅನಾಮಿಕನಿಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇರೋದು ಯಾರು? ಸುಪ್ರೀಂ ಕೋರ್ಟ್ ವಕೀಲರು ಆ ಸಾಮಾನ್ಯನಿಗೆ ಸಿಕ್ಕಿದ ಹೇಗೆ? ಅಷ್ಟೇ ಅಲ್ಲ, ತಲೆಬುರುಡೆ ತೆಗೆಯುವಾಗ ಹಾಗೂ ಧರ್ಮಸ್ಥಳದ ಡೆವಲಪ್ಮೆಂಟ್ಗಳ ಪ್ರತಿ ಹೆಜ್ಜೆಯಲ್ಲೂ ಕಾಣಿಸ್ಕೊಳ್ತಾ ಇದ್ದಂಥ ಆ ಕಾರು ಯಾರಿಗೆ ಸೇರಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದು? ಈಗ ಬುರ್ಡೆ ಹೋಗಿ ತೆಗೆದಾಗ ಯಾರು ಇದ್ರಲ್ಲಿ ನನಗೆ ಗೊತ್ತಿಲ್ಲ. SITದವ್ರು ಕೇಳಬೇಕಂತ. SIT ಫಾರ್ಮೇ ಆಗಿರ್ಲಿಲ್ವಲ್ಲ ಇನ್ನ? ಯಾವಾಗ ಬುರ್ಡೆ ತೆಗೆದಾಗ ಆ ಮಚ್ಚಲ್ಲಿ ಯಾವ್ದೋ ಒಂದು ಹೊಡೆದು ಹಿಂಗ್ ತೆಗೆಯೋದು, ಅದು ಬಂದ ಆದ್ಮೇಲೆ ಕೋರ್ಟಲ್ ಆದ್ಮೇಲೆ SIT ಆಗಿದಲ್ವಾ? ಹೌದು, ಅವನು ಅದೇ ಅದು ಮುಸುಕುದ ಹತ್ರ ನೀವು ಮಾತಾಡಿಲ್ವಾ? ಖಂಡಿತ ಇಲ್ಲ.
ಇಲ್ಲಿವರೆಗೂ ನೀವು ಮಾತಾಡಿಲ್ಲ. ಅಲ್ಲ ಅದ್ರ ಬಗ್ಗೆ ಈಗ ಚರ್ಚೆ, ಅದ್ರ ಬಗ್ಗೆ ಚರ್ಚೆನಾ ಈಗ ನೀವು ಚರ್ಚೆ ನಾನು ಕೇಳಿದ್ದು ನಾನು ಹೇಳಿದ್ದು ನೀವು ಹೇಳಿದ್ರಿ ನಾವು ಹೆಂಗೆ ಅವ್ರ ಹತ್ರ ನಾವು ಮಾತಾಡಕ್ಕಾಗತ್ತೆ, ನಾವು ಹೆಂಗೆ ಹೇಳಕ್ಕಾಗತ್ತೆ ಅಂತಂದಾಗ ನಾನು ಅದನ್ನ ಕೇಳಿ ನೋಡಿ. ಅವತ್ತು ಈ ತಲೆಬುಡೆ ತೆಗೆಕ್ ಹೋದಾಗೂ ಕೂಡ ಒಂದೇ ಕಾರ್ ಇತ್ತು, ವೈಟ್ ಕಲರ್ ಕಾರು. ಈ SIT ಅವರು ಕೋರ್ಟ್ಗೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು. ಕೋರ್ಟ್ಗೆ ಇಂದ ವಾಪಸ್ ಬರ್ಬೇಕಾದ್ರು ಆ ಕಾರಲ್ಲಿತ್ತು. ಇನ್ನೊಬ್ರು ಯಾರೊಬ್ರು ಕಂಪ್ಲೇಂಟ್ ಕೊಡಕ್ ಹೋದಾಗೂ ಕೂಡ ಆ ಕಾರಲ್ಲಿತ್ತು. ಇವತ್ತು ಆತನನ್ನ ಫಸ್ಟ್ಗೆ ಒಂದು ಪಾಯಿಂಟ್ ಅನ್ನ ಮಾಡಕ್ಕೆ ಕರ್ಕೊಂಡು ಹೋದಾಗ ಕೂಡ ಆ ಕಾರ್ ಇತ್ತು. ಏನ್ ಸರ್ ಅದು ಒಂದೇ ಕಾರು? ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳ್ತಾರೆ. ಕರೆಕ್ಟ್ ಸರ್. SIT ಮಾಡಿದ್ದು ಹೂತ್ ಹಾಕಿದ್ ಶವ ಇದು ಮಾಡಕ ಅಥವಾ ಯಾವ ಕಾರು ಅಂತ ತಿಳ್ಕೊಳಕ್ಕೆ SIT ಮಾಡಿದಾರೆ? ನನ್ನ ಕುತೂಹಲಕ್ಕೆ ನಾನು ಕೇಳ್ತಾ ಇರೋದು, ನನ್ನ ಕುತೂಹಲಕ್ಕೆ SIT ಕುತೂಹಲಕ್ಕೆ ನಾನು ಕೇಳ್ತಾರೆ, ನನ್ನ ಕುತೂಹಲಕ್ಕೆ ನಾನು ಕೇಳ್ತದ್ದು ಯಾವ್ದು ಆ ಕಾರು? ಯಾಕಂದ್ರೆ ಒಂದೇ ಕಾರು ಎಲ್ಲಾ ಕಡೆನೂ ಇದೆಯಲ್ಲ, ಈ ಕಾರು ಯಾರ್ದು ಅಂತ ಒಂದು ಕುತೂಹಲ ಇದೆ. SIT ಮಾಡಕ್ ಆಗ್ರಹ ಮಾಡ್ಬಿಡಿ ನೀವೇ. ಯಾವ ಕಾರು ಅಲ್ಲ, SIT ನಂಬರ್ ಸಿಕ್ಬಿಟ್ರೆ ಅದು ಬೋರ್ಡಲ್ಲಿ ಹೇಳ್ಬಿಡ್ಬೋದು. ಕೇಳಿ, RTO ಕೇಳಿ ಹೇಳ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ. ಅಲ್ಲ ಯಾಕೆ ಅದು ಅಪ್ರಸ್ತುತ? ಯಾಕೆ ಅಪ್ರಸ್ತುತ ಅಂತಂದ್ರೆ ಒಂದು ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ. ಖಂಡಿತ ವರ್ಕ್ ಮಾಡ್ಲೇಬೇಕು. ಯಾರಾದ್ರೂ ಒಬ್ರು ಮನುಷ್ಯರು ವರ್ಕ್ ಮಾಡಿದಾಗ ಮಾತ್ರ. ಆ ಟೀಮಲ್ಲಿ ಗಿರೀಶ್ ಮಠನ್ ಅವರು ಇದ್ದಾರೆ. ಹೌದು, ಇದೀನಿ. ಮತ್ತೆ ಈಗ ಹೇಳಿದ್ರೆ ಯಾವ ದೂರದ ಹತ್ರ ಮಾತಾಡಿಲ್ಲ ಅಂತ ಹೇಳಿ. ದೂರದ ಅಂದ್ರೆ ಇದೊಂದು ದೊಡ್ಡ ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಒಂದು ಸಲ ಹೋಗಿ ಸೋಷಿಯಲ್ ಮೀಡಿಯಾಗಳನ್ನ ನೋಡಿ. ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ಮುಸ್ಲಿಂ ಸಂಘಟನೆ ಮಾತಾಡ್ತಾ ಇದೆ. ಮುನಾಫ್ ಕೇರಳದ SDPI ಲೀಡರ್ ಕೇರಳದಲ್ಲಿ ಸುದ್ದಿಗಳನ್ನು ಹಬ್ಬಿಸ್ತಾರೆ. SDPI ಲೀಡರ್ಗಳು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರೆ. ಯಾವುದಾದ್ರೂ ಕೇಸ್ ಬಗ್ಗೆ ಇವರು ಹೀಗೆ ಬಂದು ಮಾತಾಡಿದ್ದು ನೋಡಿದೀರಾ? ಒಂದೇ ಒಂದು ಹೆಣ್ಣಿನ ಬಗ್ಗೆ ಇವರೆಲ್ಲ ಇಷ್ಟೊಂದು ಧ್ವನಿ ಎತ್ತಿದ್ರೆ ತೋರ್ಸ್ರಪ್ಪ. ಇದು ಬಿಡಿ, ಅಂತಾರಾಷ್ಟ್ರೀಯ ಎಡಪಂಥೀಯ ಮಾಧ್ಯಮ ಅಲ್ ಜಜೀರಾ ಇದನ್ನ ವರದಿ ಮಾಡುತ್ತೆ ಅಂದ್ರೆ ಲೆಕ್ಕ ಹಾಕಿ ಇವರ ನೆಟ್ವರ್ಕ್ ಹೇಗಿದೆ ಅಂತ. ಆ ಅನಾಮಿಕ ವ್ಯಕ್ತಿಯನ್ನ ಪೊಲೀಸರು ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ? ಅವನು ರಾತ್ರಿ ಯಾರ ಜೊತೆ ಮೀಟಿಂಗ್ ಮಾಡ್ತಾನೆ? ಇದನ್ನ ಮೊದಲು ಹುಡುಕಿ, ಆಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಸೂರ್ಯನಿಗೂ ಗ್ರಹಣ ಹಿಡಿಯುತ್ತೆ, ಆದರೆ ಅದು ಶಾಶ್ವತ ಅಲ್ಲ. ಜಾಸ್ತಿ ಸುಳ್ಳು ಹೇಳ್ಕೊಂಡೆ ಬದುಕೋದಕ್ಕೆ ಸತ್ಯ ಬಿಡೋದಿಲ್ಲ. ಸತ್ಯ ಹೊರಗೆ ಬರೋದು ತಡ ಆಗಬಹುದು, ಆದರೆ ಬಂದೇ ಬರುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.